ಒನ್ಸ್ ಅಗೇನ್ ರಾಜ್ಯದಲ್ಲಿ ಅದು ಕೂಡ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತ ಬೆಳೆಗಾರರು ವರ್ಸಸ್ ಶುಗರ್ ಫ್ಯಾಕ್ಟರಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಿಯಾಗಿ ಬೆಂಬಲ ಬೆಲೆ ಕೊಡ್ತಾ ಇಲ್ಲ, ನಿಗದಿತ ಬೆಲೆಯನ್ನ ನಿಗದಿ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ರೈತರ ಹೋರಾಟ 7ನೇ ದಿನಕ್ಕೆ ಕಾಲಿಟ್ಟಿದೆ. 3,500 ಬೆಲೆ ನಿಗದಿ ಮಾಡೋ ತನಕ ಕೂಡ ಈ ಹೋರಾಟದಿಂದ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾಕೆ ಪದೇ ಪದೇ ಈ ಮಂಡ್ಯ ಈ ಭಾಗದಲ್ಲೆಲ್ಲ ಇಷ್ಟೆಲ್ಲ ರೈತರ ಹೋರಾಟಗಳಾಗಲ್ಲ? ಅವರು ಕೂಡ ಕಬ್ಬು ಬೆಳೀತಾರೆ. ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲೇ ಅತಿ ಹೆಚ್ಚಾಗಿ ಕಬ್ಬು ಹೋರಾಟಗಾರರು ಪ್ರತಿ ಸಲ ಕೂಡ ಬೀದಿಗಿಳಿದು ಹೋರಾಟ ಮಾಡ್ತಾರೆ. ಒಂದು, ಅವರ ಬಾಕಿ ಬಿಲ್ ಅನ್ನ ಕ್ಲಿಯರ್ ಮಾಡಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗ್ತಾ ಇತ್ತು. ಈಗ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ, ನಾವು ಬೆಳೆದಂತಹ ಬೆಳೆಗೆ ಅದನ್ನ ಕಟಾವ್ ಮಾಡಿ ಫ್ಯಾಕ್ಟರಿಗೆ ಕಳಿಸ್ಬೇಕಂತ ಅಂದ್ರೂ ಕೂಡ 3,500 ಅಂದ್ರೆ ಹೆಚ್ಚು ಕಡಿಮೆ 3,300ಕ್ಕಿಂತಲೂ ಹೆಚ್ಚು ನಾವು ಖರ್ಚು ಮಾಡ್ತೀವಿ. ಅಟ್ಲೀಸ್ಟ್ 3,500 ನಮಗೆ ಬೆಲೆ ಸಿಕ್ಬಿಟ್ರೆ ಬದುಕಬಹುದು, ನಾವು ಮತ್ತೆ ಜೀವನ ನಡೆಸೋದಕ್ಕೆ ಸಹಕಾರಿ ಆಗುತ್ತೆ ಅಂತ ರೈತರು ಬೇಡಿಕೆ ಇಡ್ತಿದ್ದಾರೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಬೆಂಬಲ ಬೆಲೆ ಚೆನ್ನಾಗಿ ಕೊಟ್ಟಿದ್ದಾರಪ್ಪ, 3,410 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕಂದ್ರೆ ಶುಗರ್ ಫ್ಯಾಕ್ಟರಿಗಳು ಅತಿ ಹೆಚ್ಚಾಗಿ ಶಾಸಕರು ಸಚಿವರದ್ದೇ ಇದೆ. ಅವರ ಹಿತಾಸಕ್ತಿಯನ್ನ ಸರ್ಕಾರ ಕಾಪಾಡ್ತಾ ಇದೆಯಾ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಯಾಕೆ ಪದೇ ಪದೇ ರೈತರು ವರ್ಸಸ್ ಫ್ಯಾಕ್ಟರಿಗಳು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ? ರೈತರು ಕೇಳಿರುವಂತಹ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಫ್ಯಾಕ್ಟರಿಗಳಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಫ್ಯಾಕ್ಟರಿ ಮಾಲೀಕರ ವಾದ ಏನು? ಸರ್ಕಾರದ ಕೆಲಸ ಏನಿರುತ್ತೆ ಈ ವಿಚಾರದಲ್ಲಿ? ಆ ಕುರಿತ ಸುದೀರ್ಘವಾದ ಚರ್ಚೆಯನ್ನ ಈ ಡಿಬೇಟ್ ಅಲ್ಲಿ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ ಕಬ್ಬು ಕಿಚ್ಚು. ನಾವು ಇಡೀ ರಾಜ್ಯದ ರಾಜಕೀಯ ನೋಡಿದಾಗ ಬೆಳಗಾವಿ ರಾಜಕಾರಣ ಬಹಳ ವಿಭಿನ್ನ ಕಾಣಿಸುತ್ತೆ. ಅತಿ ದೊಡ್ಡ ಜಿಲ್ಲೆ ಕಂಪೇರ್ ಮಾಡಿದ್ರೆ ರಾಜ್ಯಕ್ಕೆ ಅಂತ ಈ ರಾಜಕೀಯ ವಿಚಾರಗಳಿಗೆ ಚರ್ಚೆ ಮಾಡ್ತಾ ಇದ್ವಿ. ಬಟ್ ಈಗ ರೈತರ ಆಕ್ರೋಶಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಕುಂದಾನಗರಿ, ಬೆಳಗಾವಿ ಇಡೀ ರಾಜ್ಯದ ಗಮನ ಸೆಳೀತಾ ಇದೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು ಗುರ್ಲಾಪುರದಲ್ಲಿ ನಿನ್ನೆ. ಇದು ರಾಜಕೀಯ ತಿರುವು ಪಡೆದುಕೊಳ್ಳೋದು ಬೇಡ, ಬದಲಾಗಿ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ ಎಲ್ಲರೂ ಕೂಡ ಪ್ರಮುಖವಾದ ಹೆಜ್ಜೆ ಇಡಬೇಕನ್ನೋದಷ್ಟೇ ಆಶಯ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಇದೆ. ಗಡಿನಾಡು ಬೆಳಗಾವಿಯಲ್ಲಿ ಕಬ್ಬಿನ ಕಿಚ್ಚು ದಿನೇ ದಿನೇ ಜೋರಾಗ್ತಾ ಇದೆ. ಬೇಡಿಕೆ ಈಡೇರೋ ತನಕ ಈ ಬಾರಿ ಹೋರಾಟದಿಂದ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತಿದ್ದಾರೆ ರೈತರು. ಗುರ್ಲಾಪುರ ಕ್ರಾಸ್ ಅಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. 7ನೇ ದಿನಕ್ಕೆ ಮತ್ತಷ್ಟು ಕಾವನ್ನ ಪಡೆದುಕೊಂಡಿದೆ ರೈತರ ಹೋರಾಟ. ಟನ್ ಕಬ್ಬಿಗೆ 3,500 ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾರೆ ರೈತರು. ಸ್ವಲ್ಪ ಈಗ ಹಿಂದಕ್ಕೆ ಹೋಗಿ ಅಟ್ಲೀಸ್ಟ್ 3,400 ರೂಪಾಯಿನಾದ್ರೂ ನಿಗದಿ ಮಾಡಿಯಪ್ಪ ಅಂತ ರೈತರು ಕೇಳ್ಕೊಳ್ತಿದ್ದಾರೆ. ಬೇಡಿಕೆ ಈಡೇರಿಕೆ ಆಗದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ನವೆಂಬರ್ 7ಕ್ಕೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ರೈತರ ಹೋರಾಟಕ್ಕೆ BY ವಿಜೇಂದ್ರ ಕೂಡ ಬೆಂಬಲ ಕೊಟ್ಟಿದ್ದಾರೆ. ರಾತ್ರಿ ಇಡೀ ಕೂಡ ಧರಣಿ ಕೂತ್ಕೊಂಡ್ರು. ಹುಟ್ಟು ಹಬ್ಬ ಆಚರಿಸಿಲ್ಲ, ರೈತರ ಹೋರಾಟದ ಜೊತೆಗೆ ನಾನಿದ್ದೀನಿ ಅನ್ನುವಂಥ ಕರೆ ಕೊಟ್ಟರು. ಬೇಡಿಕೆ ಈಡೇರಿಸೋ ತನಕ ಹೋರಾಟ ಕೈ ಬಿಡಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಸಚಿವ HK ಪಾಟೀಲ್ ಅವರನ್ನ ಕಳಿಸಿ ಮನವೊಲಿಕೆಯ ಯತ್ನ ಆಗುತ್ತಂತೆ. ಕಬ್ಬು ಬೆಳೆಗಾರರ ಜೊತೆ ಮಾತನಾಡಿ ಮನವೊಲಿಸೋದಕ್ಕೆ HK ಪಾಟೀಲ್ ಅವರು ಯತ್ನ ಮಾಡ್ತಾರಂತೆ. ಬಟ್ ಗಡಿನಾಡು ಬೆಳಗಾವಿ ಆ ಮೂಲಕ ಶಾಂತ ಸ್ವರೂಪವನ್ನ ತಾಳುತ್ತಾ ಅನ್ನೋದು ಗೊತ್ತಿಲ್ಲ. ಸಚಿವರ ಭೇಟಿ ಬಳಿಕವೇ ಪರಿಸ್ಥಿತಿ ಏನಾಗುತ್ತೆ, ಹೋರಾಟ ಮುಂದುವರಿಯುತ್ತಾ, ಅವರ ಮನವೊಲಿಕೆಗೆ ಸರ್ಕಾರ ಸಕ್ಸಸ್ ಆಗುತ್ತಾ, ಇದನ್ನ ಕಾದ್ ನೋಡ್ಬೇಕಾಗತ್ತೆ. ಜಸ್ಟ್ ಇದು ರೈತರು ವರ್ಸಸ್ ಫ್ಯಾಕ್ಟರಿಗಳು ಅಲ್ಲ, ಇಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪಾತ್ರ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ನಾವು ರೈತರ ವರ್ಷನ್ ಅನ್ನ ಮಾತ್ರ ಮುಂದೆ ಇಡ್ತಾ ಇಲ್ಲ, ಫ್ಯಾಕ್ಟರಿ ಮಾಲೀಕರ ವರ್ಷನ್ ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಹೇಳ್ತಾ ಇರೋದು ನಿನ್ನೆ ಶಿವಾನಂದ ಪಾಟೀಲ್ರು ಮಾತನಾಡುವಾಗ ಕೇಳಿಸ್ಕೊಂಡ್ವಿ. ಸಕ್ಕರೆ ರೇಟ್ ಕೂಡ ಬಿದ್ದು ಹೋಗಿದೆ, ಫ್ಯಾಕ್ಟರಿ ನಡೆಸೋದು ಕೂಡ ಕಷ್ಟ. ಇವ್ರು ಕೇಳಿದಷ್ಟು ಬೆಲೆ ಏನಾದ್ರೂ ನಿಗದಿ ಮಾಡಿಬಿಟ್ರೆ ಫ್ಯಾಕ್ಟರಿಗಳನ್ನ ನಡೆಸೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿನ ಖರ್ಚು ವೆಚ್ಚ ಎಲ್ಲವನ್ನ ಕೂಡ ಸರಿದೂಗಿಸ್ಬೇಕು ಅಂತ ಅಂದ್ರೆ ಫ್ಯಾಕ್ಟರಿ ಮಾಲೀಕರಿಗೂ ಕೂಡ ಅವ್ರದ್ದೇ ಆದಂತಹ ಕಷ್ಟಗಳಿದೆ ಅಂತ. ಅವರು ಕೂಡ ಒಂದು ಫ್ಯಾಕ್ಟರಿ ಹೊಂದಿದ್ದಾರೆ, ಹಾಗಾಗಿ ಆ ಕಥೆ ವ್ಯತೆ ಅವ್ರಿಗೆ ಗೊತ್ತು, ಹಾಗಾಗಿ ಮಾತಾಡ್ತಾ ಇದ್ರು. ಬಟ್ ಏನಾಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಬ್ಬಿನ ಬೆಲೆ ದರ ನಿಗದಿಗೆ ಸಂಬಂಧಪಟ್ಟಂತೆ ಇವತ್ತು 7ನೇ ದಿನಕ್ಕೆ ರೈತರ ಹೋರಾಟ ಆಗಿರ್ತಕ್ಕಂಥದ್ದು. ಏನು ನಾವು ಈಗ ಸದ್ಯ ಗುರ್ಲಾಪುರ ಕ್ರಾಸ್ನಲ್ಲಿದ್ದೀವಿ. ಸದ್ಯ ರೈತರು ಕೂಡ ಏನು ಸಾಕಷ್ಟು ಪ್ರಮಾಣದಲ್ಲಿ ಬಂದು ಇವತ್ತು 7ನೇ ದಿನ ಕಾಲಿಟ್ಟಿದೆ ರೈತರು. ಯಾಕಂತಂದರೆ ಈಗಾಗಲೇ ಸರ್ಕಾರಕ್ಕೆ 3,500 ದರ ನಿಗದಿ ಮಾಡಬೇಕು ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟ ಆಗ್ತಾ ಇದ್ದೀವಿ. ಏನು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡಿರ್ತಕ್ಕಂಥದ್ದು. ಯಾಕಂತಂದರೆ ನಿನ್ನೇನು ಕೂಡ ವಿಜೇಂದ್ರ ಕೂಡ ಏನು BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬಂದು ರೈತರ
ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು. ಇವತ್ತು ಅವರ ಹುಟ್ಟದ ಹಬ್ಬ ಇದ್ರು ಕೂಡ ಇಲ್ಲೇ ಆಚರಣೆ ಮಾಡ್ಕೋತ ನಿಟ್ಟಿನಲ್ಲಿ ಅವರು ಕೂಡ ಇವತ್ತು ಹೋರಾಟದಲ್ಲಿ ಮತ್ತೆ ಭಾಗಿಯಾಗಿದ್ದಾರೆ. ಏನು ರೈತ ಸಂಘದ ರಾಜ್ಯಾಧ್ಯಕ್ಷ ಅಂತ ಚುನಪ್ಪ ಪೂಜಾರಿ ಅವರು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾರೆ. ಸರ್, ಇವತ್ತು 7ನೇ ದಿನ ತಾವು ಏನು ಪ್ರತಿಭಟನೆ ಕಾಲಿರ್ತಕ್ಕಂಥದ್ದು, ಇವತ್ತು ಎಷ್ಟು ಜನ ಕೂಡ ನಿರೀಕ್ಷೆ ಇದೆ, ಮತ್ತು ಸರ್ಕಾರದಿಂದ ಏನು ಭರವಸೆ ಸಿಗುವಂತ ಏನು ಪ್ರಯತ್ನ ಆಗ್ತಾ ಇದೆ ಅಂತ? ಸರಿಯಾಗಿ 11 ಗಂಟೆಗೆ ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು ಬರ್ತಾರೋ. ಸುಮಾರು ಇವತ್ತೊಂದು 3-4 ಲಕ್ಷ ರೈತರು ಕೂಡ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಯಾಕಂದ್ರೆ ಇವತ್ತು ನಮ್ಮ ವಿರೋಧ ಪಕ್ಷದ ಮತ್ತು ರಾಜ್ಯಾಧ್ಯಕ್ಷರ ವಿಜೇಂದ್ರ ಅವರು ಕೂಡ ಇಲ್ಲೇ ರಾತ್ರಿ ವಸತಿ ಇದ್ದರು. ಅದೇ ರೀತಿಯಾಗಿ ಇವತ್ತು HK ಪಾಟೀಲ್ ಅವ್ರನ್ನ ಸರ್ಕಾರದ ಪ್ರತಿನಿಧಿಯಾಗಿ ಕಳಿಸ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಬರ್ತಾರನ್ನು ಕೂಡ ಭರವಸೆ ಇದೆ, ನೋಡಬೇಕು. ಆದರೂ ರಾಜ್ಯ ಸರ್ಕಾರಕ್ಕೆ 1 ಟನ್ ಕಬ್ಬು ಬೆಳೆಯೋಕೆ 5,000 ರೂಪಾಯಿ ಇವತ್ತು ಅವ್ರು ಕಬ್ಬೇ ಬೆಳೆಯಂಗಿಲ್ಲ, ಏನಿಲ್ಲದ ಇವತ್ತು ಸೆರೆ ತಯಾರು ಮಾಡಿ ಮತ್ತೊಂದೇನು ಬಾಯ್ಪಡಕ್ಕೆ ಮಾಡಿ ಅವ್ರು ಟ್ಯಾಕ್ಸ್ ತೊಗೊಂಡ ಏನಿಲ್ಲದ ಮುಖ್ಯಮಂತ್ರಿನೂ ಕಳಿಗೆ ಇರೋದಿಲ್ಲ, ಯಾರೂ ಸರ್ಕಾರ ಹೊರದಿಲ್ಲ. ನಾವು ಕಳಿಗೆ ಇರೋದವ್ರು, ನಾವು ಕಳೆಯುತ್ತಿದ್ದವ್ರು, ನಾವು ಬಂಡವಾಳ ಹಾಕಿದವ್ರು, ನಾವು ಅದಕ್ಕೆ ಬೆಳೆಯೋಕೆ ಅದರೊಳಗಿಂದ 1,000 ರೂಪಾಯಿ ಮುಖ್ಯಮಂತ್ರಿ ಕೊಡಬೇಕು. ನರೇಂದ್ರ ಮೋದಿ ಅವರಿಗೆ 50% ಅವ್ರು ಪರಿಹಾರ ಹೋಗ್ತೈತಿ, ಅವರು ಕೂಡ 1,000 ರೂಪಾಯಿ ಕೊಡಬೇಕು. ಇದಿಷ್ಟು ರೈತ ಹೋರಾಟಗಾರಂತ ಚುನಪ್ಪ ಪೂಜಾರಿ ಮಾತು. ಏನಂತ ಇವತ್ತು ಸರ್ಕಾರದ ಪ್ರತಿನಿಧಿಗೆ ಹಿರಿಯ ಸಚಿವರಾದಂಥ HK ಪಾಟೀಲ್ ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಆದರೆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ಸಭೆ ಮಾಡೋದು ನಡೆಯೋಂಗಿಲ್ಲ, ಅವರು ಸರ್ಕಾರದಿಂದ ಏನು ತಮಗೆ ಇರುವಂಥ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿಕೊಂಡು ಬರಬೇಕು, ಇಲ್ಲವಾದರೆ ನಮ್ಮ ಹೋರಾಟ ಕೂಡ ನಿರಂತರ ಇರ್ತದೆ. ಮುಂದೆ ನಾಳೆ ಬರುವಂಥ 7ನೇ ತಾರೀಕು ನಾವು ರಾಷ್ಟ್ರೀಯ ಹೆದ್ದಾರಿನ ತಡೆದು ಉಗ್ರವಾದ ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.